ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೌಕರಿ ಗೆಳೆಯ. ಎಲ್ಲ ನನ್ನ ಸ್ನೇಹಿತರಿಗೆ ಹಾಗೂ ಸಹೋದರಿಗೆ ನಮಸ್ಕಾರ. ಗೆಳೆಯರೇ, ಇವತ್ತು ನಾನು ಹೇಳ್ತಿರುವಂತಹ ಒಂದು ಇನ್ಫಾರ್ಮೇಷನ್ ಬಂದು ಕೆ ಪಿ ಸಿ ಎಲ್ ರಿಲೇಟೆಡ್ ಅಸಿಸ್ಟೆಂಟ್ ಇಂಜಿನಿಯರ್ ಪೋಸ್ಟ್ಗೆ ಯಾರೆಲ್ಲ ಪ್ರಿಪೇರ್ ಮಾಡ್ತಾರ, ದಟ್ ಟು ಫಾರ್ ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಟ್ರಿಪಲಿ ಬ್ರಾಂಚ್ ಯಾರೆಲ್ಲ ಪ್ರಿಪೇರ್ ಮಾಡ್ತಿದ್ರ, ನಿಮಗೆ ಕಂಪ್ಲೀಟ್ ಡೀಟೇಲ್ಡ್ ಸಿಲೆಬಸ್ ವಿತ್ ರೆಸ್ಪೆಕ್ಟ್ ಟು VTU 2010 ಪ್ರಕಾರ ಯಾವುದೆಲ್ಲ ಸಬ್ಜೆಕ್ಟ್ಸ್ ನೀವು ಇಂಪಾರ್ಟೆನ್ಸ್ ಕೊಡಬೇಕಾಗುತ್ತೆ ಆ್ಯಂಡ್ ಯಾವ ಸಬ್ಜೆಕ್ಟ್ಸ್ನ ಇಗ್ನೋರ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ನಾನು ಹೇಳ್ಕೊಡ್ತೀನಿ ಇಲ್ಲಿ. ಸೊ ಜಸ್ಟ್ ಅಬ್ಸರ್ವ್ ಮಾಡಿ ಗೈಸ್, ಈ ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟ್ಸ್ನ ಒಂದು ಎಕ್ಸ್ಕ್ಲೂಡ್ ಮಾಡೋದಾದರೆ, ಓಕೆ, ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ 3 ಆ್ಯಂಡ್ ಮ್ಯಾಥಮೆಟಿಕ್ಸ್ 4 ಆ್ಯಂಡ್ ಇನ್ಯಾವುದು ನೆಗ್ಲೆಕ್ಟ್ ಮಾಡ್ಬೋದು. ಎಲೆಕ್ಟಿವ್ ಸಬ್ಜೆಕ್ಟ್ಸು ಸಹ ನೀವು ಒಂದು ಲೆವೆಲಲ್ಲಿ ತೆಗಿಬೋದು. ಆ್ಯಂಡ್ ಓಕೆ, there is a 34. ಸೊ ಇಷ್ಟು ಸಬ್ಜೆಕ್ಟ್ಸ್ನ ತೆಗೆಯೋದಾದರೆ ಇನ್ನು ಉಳಿದಿರೋ ಸಬ್ಜೆಕ್ಟ್ಸ್ ಎಲ್ಲನೂ ನೀವು ಪ್ರಿಪೇರ್ ಮಾಡಬೇಕಾಗುತ್ತೆ ಗೆಳೆಯರೆ. ಓಕೆ, ಸೊ ಎಷ್ಟು ಸಬ್ಜೆಕ್ಟ್ಸ್ ಇದಾವೆ ಟೋಟಲಿ? 34 ಅಂತ ಇಟ್ಕೊಳ್ಳೋಣ. ಸೊ 34ಅಲ್ಲಿ ನೀವು 1 2 3 4 5 6 ಇನ್ನೊಂದು ಕೆಳಗಡೆ ಇದೆ 7. ಸೊ 7 ಸಬ್ಜೆಕ್ಟ್ ತೆಗೆಯೋದಾದರೆ ಎಷ್ಟು? 27 ಸಬ್ಜೆಕ್ಟ್. ಸೊ 27 ಸಬ್ಜೆಕ್ಟ್ಸ್ನ ನೀವು ಪ್ರಿಪೇರ್ ಮಾಡಬೇಕಾಗುತ್ತೆ. ಯಾವುದೆಲ್ಲ ಸಬ್ಜೆಕ್ಟ್ಸ್ ಇಂಪಾರ್ಟೆಂಟ್? ಅನಲಾಗ್ ಎಲೆಕ್ಟ್ರಾನಿಕ್ಸ್, ಲಾಜಿಕ್ ಡಿಸೈನ್ ಅಂತಂದರೆ ಇನ್ ದ ಪಾಸ್ಟ್ ಬಂದ್ಬಿಟ್ಟು ಲಾಜಿಕ್ ಡಿಸೈನ್, ಈಗ ಅದನ್ನು ಅನಲಾಗ್ ಎಲೆಕ್ಟ್ರಾನಿಕ್ಸ್ ಅಂತಲೂ ಕರೀತಾರೆ. ಸೊ ಅನಲಾಗ್ ಎಲೆಕ್ಟ್ರಾನಿಕ್ಸ್ ಏನಿದೆ ಅದರಲ್ಲಿ ಸಬ್ಜೆಕ್ಟ್ಸ್ನ ಸ್ವಲ್ಪ ಸ್ಪ್ಲಿಟ್ ಮಾಡಿದ್ದಾರೆ. ಸೊ ಅದೇ ಸಬ್ಜೆಕ್ಟ್ಸ್ ಇದರಲ್ಲಿದೆ. ಆ್ಯಂಡ್ ನೆಟ್ವರ್ಕ್ ಅನಾಲಿಸಿಸ್ ಟಾಪಿಕ್ಸ್ ಇದ್ದಾವೆ, ಆ ಟಾಪಿಕ್ಸ್ ಸಹ ಇದರಲ್ಲಿದ್ದಾವೆ. ಆ್ಯಂಡ್ ಮೆಷರ್ಮೆಂಟ್ಸ್ ಆ್ಯಂಡ್ ಇನ್ಸ್ಟ್ರುಮೆಂಟೇಷನ್ ಇರ್ಬೋದು, EPG ಆ್ಯಂಡ್ ಮೈಕ್ರೋ ಕಂಟ್ರೋಲರ್ಸ್, ಕಂಟ್ರೋಲ್ ಸಿಸ್ಟಮ್, ಫೀಲ್ಡ್ ಥಿರಿ ಅಂದರೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೀಲ್ಡ್ ಥಿರಿ, ಆ್ಯಂಡ್ ದೆನ್ ಪವರ್ ಎಲೆಕ್ಟ್ರಾನಿಕ್ಸ್, ಟ್ರಾನ್ಸ್ಫಾರ್ಮರ್ಸ್ ಆ್ಯಂಡ್ ಇಂಡಕ್ಷನ್ ಮಷೀನ್ಸ್, ಮ್ಯಾನೇಜ್ಮೆಂಟ್ ಆ್ಯಂಡ್ ಎಂಟರ್ಪ್ರಿನರ್ಶಿಪ್, ಇದನ್ನು ಸಹ ನೀವು ನೆಗ್ಲೆಕ್ಟ್ ಮಾಡ್ಬೋದು. ಆ್ಯಂಡ್ ದೆನ್ ಸಿಗ್ನಲ್ಸ್ ಆ್ಯಂಡ್ ಸಿಸ್ಟಮ್ಸ್, ಟ್ರಾನ್ಸ್ಮಿಷನ್ ಡಿಸ್ಟ್ರಿಬ್ಯೂಷನ್, DC ಮಷೀನ್ಸ್ ಆ್ಯಂಡ್ ಸಿಂಕ್ರೋನಸ್ ಮಷೀನ್, ಮಾಡರ್ನ್ ಕಂಟ್ರೋಲ್ ಥಿರಿ, ಲೀನಿಯರ್ ಐಸಿಸ್ ಆ್ಯಂಡ್ ಅಪ್ಲಿಕೇಶನ್, ಪವರ್ ಸಿಸ್ಟಮ್ ಸ್ಟೆಬಿಲಿಟಿ, ಸ್ವಿಚ್ ಗೇರ್ ಪ್ರೊಟೆಕ್ಷನ್, ಎಲೆಕ್ಟ್ರಿಕಲ್ ಮಷೀನ್ ಡಿಸೈನ್, ಡಿಜಿಟಲ್ ಸಿಗ್ನಲ್ ಪ್ರೊಸೆಸಿಂಗ್, CAD ಇದೆ. CADನ ಓಕೆ, ಅದು ಡ್ರಾಯಿಂಗ್ ರಿಲೇಟೆಡ್ ನಿಮಗೆ ಕ್ವಶನ್ಸು ಲಾಸ್ಟ್ ಟೈಮು ಯಾವುದು ಬಂದಿರಲಿಲ್ಲ. ಓಕೆ, ಆ್ಯಂಡ್ ದೆನ್ ಫೋಕಸಿಂಗ್ ಆನ್ ಈ ಕಂಪ್ಯೂಟರ್ ಟೆಕ್ನಿಕ್ಸ್ ಇನ್ ಪವರ್ ಸಿಸ್ಟಮ್ ಅನಾಲಿಸಿಸ್, ಆ್ಯಂಡ್ ದೆನ್ ಈ ಪವರ್ ಯುಟಿಲೈಸೇಷನ್ ಇದೆ. ಆ್ಯಂಡ್ ದೆನ್ ಹೈ ವೋಲ್ಟೇಜ್ ಇಂಜಿನಿಯರಿಂಗ್, ಇಂಡಸ್ಟ್ರಿಯಲ್ ಡ್ರೈವ್ಸ್ ಆ್ಯಂಡ್ ಅಪ್ಲಿಕೇಶನ್ಸ್, ಎಲೆಕ್ಟ್ರಿಕಲ್ ಡಿಸೈನ್, ಎಸ್ಟಿಮೇಷನ್ ಆ್ಯಂಡ್ ಕಾಸ್ಟಿಂಗು, ಆ್ಯಂಡ್ ಪವರ್ ಸಿಸ್ಟಮ್ ಆಪರೇಷನ್ ಆ್ಯಂಡ್ ಕಂಟ್ರೋಲ್. ಸೊ ಇಷ್ಟೆಲ್ಲ ಏನಿದೆ ಅಲ್ಲ, ಇವೆಲ್ಲ ಇಂಪಾರ್ಟೆಂಟ್ ಸಬ್ಜೆಕ್ಟ್ಸ್ ಆಗಿರುತ್ತೆ ಗೈಸ್. ಓಕೆ, ಸೊ ಈ ಎಲ್ಲ ಸಬ್ಜೆಕ್ಟ್ಸು ಚೆನ್ನಾಗಿ ಪ್ರಿಪೇರ್ ಮಾಡ್ಕೊಳ್ಳಿ. ಆ್ಯಂಡ್ ನಾನೊಂದು ಚಾನಲ್ ಸಹ ಕ್ರಿಯೇಟ್ ಮಾಡಿದ್ದೀನಿ ನಿಮಗಾಗಿ ಅಂತಲೇ, ಫಾರ್ KPCL ಸ್ಪೆಷಲ್ ಅಪ್ಡೇಟ್ಸ್ಗೆ ಅಂತಲೇ ಒಂದು ಚಾನಲ್ ಇದೆ. ಆ ಚಾನಲ್ನ ಫಾಲೋ ಮಾಡಿ. ಬಿಕಾಸ್ ಆ ಚಾನಲಲ್ಲಿ ನಿಮಗೆ ಈಗ ನಾನು ಪ್ರತಿಯೊಂದು ಅಪ್ಡೇಟ್ಸು ಇದೇ ಥರ KPCLಲ್ಲಿ ವಿಡಿಯೋ ಥರ ಮಾಡಿ ಹಾಕೋದು ಸ್ವಲ್ಪ ಕಷ್ಟ ಆಗುತ್ತೆ. ಸೊ ದಟ್ಸ್ ವೈ ಶಾರ್ಟ್ ಫಾರ್ಮಲ್ಲಿ ಬೇಗನೆ ತಲುಪೋ ಥರ ಒಂದು ಚಾನಲ್ ಕ್ರಿಯೇಟ್ ಮಾಡಿದ್ದೀನಿ. ಸೊ ಯಾಕಂದರೆ ತುಂಬ ಜನ ಫೋನ್ ಮಾಡಿಬಿಟ್ಟು ಅವ್ರ ಡೌಟ್ಸ್ನ ಕೇಳ್ತಾ ಇದ್ದಾರೆ. ಸೊ ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ಗೆ ರೆಸ್ಪಾನ್ಸ್ ಮಾಡೋದು ಸ್ವಲ್ಪ ಕಷ್ಟ ಇದೆ. ಸೊ ದಟ್ಸ್ ವೈ ವಾಟ್ ಐ ಆಮ್ ಡೂಯಿಂಗ್ ಈಸ್, ನಿಮ್ಮ ಕ್ವೀರೀಸ್ ಏನಂತ ನನಗೆ ಗೊತ್ತಾದರೆ ಮೆಸೇಜಲ್ಲಿ ನೀವು ಫಾಲೋ ಮಾಡೋದ್ರಿಂದ ನಾನು ಆಟೋಮೆಟಿಕ್ಕಾಗಿ ನಿಮಗೆ ಆ ಕ್ವೀರೀಸ್ ರೆಸ್ಪಾನ್ಸಸ್ನ ಈ ಚಾನಲಲ್ಲೇ ಅಪ್ಡೇಟ್ ಮಾಡ್ತೀನಿ ಗೈಸ್. ಓಕೆ, ಈ ಚಾನಲ್ನ ಫಾಲೋ ಮಾಡೋದು ಮಾತ್ರ ಮರಿಬೇಡಿ. ಆ್ಯಂಡ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸೊ ದಟ್ ಇದರಲ್ಲಿ ಇನ್ನೂ ಸ್ಪೆಷಲ್ ಅಪ್ಡೇಟ್ಸು ನಿಮಗೆ ಗೊತ್ತಾಗ್ತಾ ಇರುತ್ತೆ. ಆ್ಯಂಡ್ ಈ ವಿಡಿಯೋನ ಕೊಟ್ಟಿರೋಂಥ ಮಾಹಿತಿ ಲೈಕ್ ಆದಲ್ಲಿ ಲೈಕ್ ಬಟನ್ನ ಕ್ಲಿಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ನಿಮ್ಮ ಗೆಳೆಯರಿಗೆ. ಆ್ಯಂಡ್ ಸೊ ದಟ್ ಎಲ್ಲರೂ ಪ್ರಿಪೇರ್ ಮಾಡ್ಕೊಳ್ಳಿ ಚೆನ್ನಾಗಿ. ಆಲ್ ದಿ ಬೆಸ್ಟ್ ಆ್ಯಂಡ್ ಐ ವಿಶ್ ಯು ಆಲ್ ದಿ ಬೆಸ್ಟ್. ಟೇಕ್ ಕೇರ್. ಗುಡ್ ಡೇ ಗೈಸ್.